ಪ್ರತಿನಿತ್ಯ ದೂರುಗಳು ಬರ್ತಾನೆ ಇದೆ, ಬೀದಿ ನಾಯಿ ತೊಂದರೆ ಕೊಡ್ತಾ ಇದೆ ಅಂತ. ಈಗ ನಾವು ಸುಮಾರು 15-20 ವರ್ಷದ ಹಿಂದೆನೆ ಯಾವುದು ಕೂಡ ಬೀದಿ ನಾಯಿಯನ್ನ ನಾವು ಹತ್ಯೆ ಮಾಡುವಾಗಿಲ್ಲ ಅನ್ನುವಂಥ ತೀರ್ಮಾನವನ್ನ BMP ಇದ್ದಾಗಲೇ ಮಾಡಿದ್ದೇವೆ. ಸೊ ಅದನ್ನ ಇಲ್ಲಿವರೆಗೂ ಕೂಡ ಅನುಷ್ಠಾನ ಮಾಡ್ಬೋದು ಬಂದಿದ್ದೇವೆ. ಅದಕ್ಕೆ ಪರ್ಯಾಯವಾಗಿ ಸಂತಾನಹರಣ ಅಂದ್ರೆ ನಾವು ABC ಕಾರ್ಯಕ್ರಮವನ್ನ ಶುರು ಮಾಡಿ ಎಷ್ಟು ವರ್ಷ ಆಗಿದೆ ನಮಗೆ ಗೊತ್ತಿಲ್ಲ. ಸೊ ಇವತ್ತು ಸಭೆಯಲ್ಲಿ ಮೊದಲನೇ ಪ್ರಶ್ನೆ, ನೀವು ABC ಆರಂಭ ಮಾಡಿದ ಯಾವಾಗ? ಅಂದ್ರೆ ಅವುಗಳ ಏನು ರಿಪ್ರೊಡಕ್ಷನ್ ಅನ್ನ ಕಂಟ್ರೋಲ್ ಮಾಡೋ ಕಾರ್ಯಕ್ರಮ ಆರಂಭ ಮಾಡಿದ್ದು ಯಾವಾಗ, ಯಾವ ವರ್ಷ? ಅಲ್ಲಿಂದ ಈ 26ನೇ ಇಸ್ವಿವರೆಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀರಾ? ನಿಮ್ಮ ರೆಕಾರ್ಡ್ ಪ್ರಕಾರ ಎಷ್ಟು ಇಲ್ಲಿವರೆಗೂ ನಾಯಿಗಳಿಗೆ ನೀವು ಅವುಗಳ ಸಂತಾನ ಹರಣ ಚಿಕಿತ್ಸೆಯನ್ನ ಮಾಡಿದ್ದೀರಿ? ನೀವು ದಾಖಲೆಯಲ್ಲಿ ಹೇಳುವಷ್ಟು ಸಂತಾನಹರಣ ಚಿಕಿತ್ಸೆ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಬೀದಿ ನಾಯಿಗಳ ಸಂಖ್ಯೆ ಎಷ್ಟಿರ್ಬೇಕಾಗಿತ್ತು ಬ್ಯಾಂಗ್ಳೂರಲ್ಲಿ? ವಾಸ್ತವದಲ್ಲಿ ಎಷ್ಟಿದೆ? ಹಿಂದೆ ಎಷ್ಟೆಷ್ಟು ವರ್ಷಗಳಲ್ಲಿ, ಯಾವ ವರ್ಷದಲ್ಲಿ ನಾವು ಬೀದಿ ನಾಯಿಗಳ ಗಣತಿಯನ್ನ ಮಾಡಿದ್ದೇವೆ, ಸೆನ್ಸಸ್ ಮಾಡಿದ್ದೇವೆ? ಒಂದು 2-3 ವರ್ಷ ಹಿಂದೆ ಒಂದಾಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. 2013ರಲ್ಲಿ ಬಹುಶಃ ಒಂದಾಗಿರ್ಬೋದು, 2023ರಲ್ಲಿ ಒಂದಾಗಿದೆ, 2004-05ರಲ್ಲೂ ಕೂಡ ಆಗಿದೆ. ಆ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ನೀವು ಎಷ್ಟು ನಾಯಿಗಳಿಗೆ ಟ್ರೀಟ್ಮೆಂಟ್ ಮಾಡಿದ್ದೀರಾ? ಅದು ನೀವು ನಿಜವಾಗೂ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಡಾಗ್ ಪಾಪ್ಯುಲೇಷನ್, ಬೀದಿ ನಾಯಿ ಸಂಖ್ಯೆ ಎಷ್ಟಾಗಬೇಕಾಗಿತ್ತು? ದುಡ್ಡು ಎಷ್ಟು ಖರ್ಚಾಗಿದೆ? ಎಷ್ಟಕ್ಕೆ ನೀವು ಸಂತಾನಹರಣ ಮಾಡಿದ್ದೀರಿ ಅಂತ ಲೆಕ್ಕ ಕೊಟ್ಟಿದ್ದೀರಿ? ಹಾಗಿದ್ರೆ ಈ ಬೀದಿ ನಾಯಿಗಳ ಸಂಖ್ಯೆ ಇವತ್ತಿಗೂ ಇಷ್ಟೇ ಆಗಿದೆ. ಸಿಂಪಲ್ ಕ್ವೆಶ್ಚನ್. ಸೊ ಇದು ನಾನು ಅನಿಮಲ್ ಹಸ್ಬೆಂಡ್ರಿ ಇಲಾಖೆ ಬಗ್ಗೆ. ಇನ್ನ ಗಿಡ ನೆಡಬೇಕು ಅನ್ನೋದರ ನೀವು ಸಾಬೀತುಪಡಿಸ್ತೀರಾ ಅಂತ ನಾನು ಅನ್ಕೊಂಡಿದ್ದೇನೆ. ಎಸ್, ದಯಮಾಡಿ ನಮಗೆ ಎಲ್ಲ ಸಬ್ಮಿಟ್ ಮಾಡ್ತೀವಿ. ಸಬ್ಮಿಟ್ ಮಾಡಿದ್ರೆ ಕಾರ್ಪೊರೇಷನ್ ಬೇಸ್ ಆಗೈತೆ ಸರ್. ಕಾರ್ಪೊರೇಷನ್ ಬೇಡ, ಕಾನ್ಫರೆನ್ಸ್ ಇವತ್ತು ಬೇಕು ಅನ್ನೋದು ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಇವತ್ತು ಏನ್ ಮಾಡಬೇಕು ಅನ್ನೋದು ಆಟೋಮ್ಯಾಟಿಕಲಿ ಐ ಹೋಪ್ ವಿಲ್ ಬಿ ಕ್ಲಿಯರ್ ಟು ಎವ್ರಿಬಡಿ. ಈಗ ನಾನು ಹೇಳಿದ್ದು ತಪ್ಪಾದ್ರೆ then there is nothing, no intervention required, will continue as it is. ಏನಾದ್ರೂ ತಪ್ಪಿದ್ರೆ ಏನ್ ಮಾಡ್ಬೇಕು ಅಂತ ಆಟೋಮ್ಯಾಟಿಕಲಿ ಪ್ರಾಸ್ಪೆಕ್ಟಿವ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಇಷ್ಟು ವರ್ಷದ್ದು ಗಿಡ ನೆಡುವ ಕಾರ್ಯಕ್ರಮವನ್ನು ಕೂಡ ನಾವು ಹುಟ್ಟೋದಕ್ಕೆ ಮೊದಲಿಂದ ಮಾಡ್ಕೊಂಡು ಬಂದಿದ್ದೀವಿ. BMPಯಲ್ಲಿ ವರ್ಷಕ್ಕೆ ಎಷ್ಟು ಗಿಡ ನೆಡ್ತೀರಾ? BMP ಇಂದ BMP ಆಯ್ತು, BBMP ಇಂದ ಈಗ GBA ಆಗಿದೆ. ಈ 20 ವರ್ಷದಲ್ಲಿ ಎಷ್ಟು ಗಿಡ ನೆಟ್ಟಿದ್ದೀರಾ? ಆಯ್ತು. ಈಗ ಹಾಗಾದ್ರೆ ಇದಕ್ಕೆ ಏನಾದ್ರೂ ಬೇಸ್ ಲೈನ್ ಇದೆಯಾ? ಯಾವ್ಯಾವ ವರ್ಷ ಬೆಂಗಳೂರಿನಲ್ಲಿ ಎಷ್ಟು ಮರ ಇದೆ ಅಂತ ಸರ್ವೆ ಮಾಡಿದ್ದೀರಾ? ಮಾಡಿದ್ರೆ ಹಾಗಾದ್ರೆ ನೀವು ನೆಟ್ಟಷ್ಟು ಗಿಡ ಪ್ರಪೋರ್ಷನೇಟ್ ಆಗಿ ಟ್ರೀ ಸೆನ್ಸಸ್ ಪ್ರಕಾರ ಅದು ರಿಫ್ಲೆಕ್ಟ್ ಆಗ್ತಾ ಇದೆಯಾ? ಹಾಗಾದ್ರೆ ಟ್ರೀ ಸೆನ್ಸಸ್ ಎಷ್ಟು ವರ್ಷಕ್ಕೆ ಒಂದ್ಸತಿ ಮಾಡ್ತೀರಾ? ಆ ಸೆನ್ಸಸ್ ಮತ್ತೆ ಎಷ್ಟು ಗಿಡ ನೆಟ್ಟಿದ್ದೀರಾ ಅಷ್ಟು ಆಡ್ ಆಗಿದೆಯಾ? ಇದು ಟ್ರೀ ಪ್ಲಾಂಟಿಂಗ್ ಬಗ್ಗೆ. ಟ್ರೀ ಪ್ಲಾಂಟಿಂಗ್ ಬಗ್ಗೆ ಎರಡನೇ ಪ್ರಶ್ನೆ, ಒಂದು ಟ್ರೀ ಪ್ಲಾಂಟಿಂಗ್ ಗೆ ನೀವು ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟು? ಆ ಎಸ್ಟಿಮೇಟ್ ಅಲ್ಲಿ ನಿಜವಾಗಿ ಎಷ್ಟು ಖರ್ಚಾಗ್ತಾ ಇದೆ, ಎಷ್ಟು ಸರ್ವೈವಲ್ ಆಗ್ತಾ ಇದೆ? ನಾನು ನೋಡಿದಂಗೆ ಒಂದು ಎಸ್ಟಿಮೇಟ್ ತರಿಸ್ಕೊಂಡು ನಾನು ಕರೀಗೌಡರು ಝೋನಲ್ ಕಮಿಷನರ್ ಇದ್ದಾಗ ನಾನು ಕಾನ್ಸ್ಟಿಟ್ಯೂನ್ಸಿ ಎಕ್ಸರ್ಸೈಸ್ ಮಾಡಿದೆ. 3,300 ರೂಪಾಯಿ ಇದೆ ಒಂದು ಗಿಡ ನೆಡೋದಕ್ಕೆ. ಅದರಲ್ಲಿ ಗುಣಿ ಮಾಡೋದಕ್ಕೆ 300 ರೂಪಾಯಿ ಇದೆ. ನನ್ನ ಕ್ಷೇತ್ರದಲ್ಲಿ ನಾನು ಚಾಲೆಂಜ್ ಮಾಡ್ತೇನೆ, ನೀವು ನೆಟ್ಟಿರೋ ಒಂದೂ ಗಿಡಕ್ಕೆ ಗುಣಿ ಮಾಡಿಲ್ಲ. ಚಾಲೆಂಜ್ ಮಾಡ್ತೇನೆ, ಯು ಡಿಸ್ಪ್ರೂವ್ ಮೀ. ಎಲ್ಲಾನು ಕೂಡ ಫುಟ್ಪಾತ್ ಅಲ್ಲಿ, ಮೀಡಿಯನ್ ನಲ್ಲಿ ತಗೊಂಡೋಗಿ ಮೇಲೆ ಕೆದಕ್ಬಿಟ್ಟು ಒಳಗೆ ಇಟ್ಟಿದ್ದೀರಿ ಬಿಟ್ರೆ ಒಂದಕ್ಕೂ ಗುಂಡಿ ಮಾಡಿಲ್ಲ. ಸ್ಟ್ರೇಟ್ ಅವೇ 300 ರೂಪಾಯಿ ನುಂಗಿದ್ದೀರಾ. Now I make this statement, I invite you to disprove me. ಇಲ್ಲ ಮಾಡಿದೀವಿ ಅಂತ ಬನ್ನಿ ಹೋಗೋಣ, ನಾನು ಕರ್ಕೊಂಡು ಹೋಗಿ ನನ್ನ ತೋರಿಸಿ. ಅದರದ್ದು ಬೇರೆ ಎಷ್ಟೆಷ್ಟು ಕಾಂಪೊನೆಂಟ್ ಇದೆ, ಯಾವ ಕಾಂಪೊನೆಂಟ್ ಎಷ್ಟು ದುಡ್ಡು ಇಟ್ಟಿದ್ದೀರಿ? ಗೋಯಿಂಗ್ ಬ್ಯಾಕ್ ಟು ದ ಅರ್ಲಿಯರ್ ಕ್ವೆಶ್ಚನ್,
ಯಾವ ವರ್ಷ ಎಷ್ಟು ಗಿಡ ನೆಟ್ಟಿದ್ದೀರಾ, is it reflected in the tree census? So ಇಷ್ಟು, this is the purpose for which we have this meeting.